ನಡುವೆ ಬಂದೇ ಇಲ್ಲ. ಅದಕ್ಕೂ ಮುಂಚೆ ಭಾನುವಾರ, ಮಂಗಳವಾರ, ಶುಕ್ರವಾರ ಈ 3 ದಿನ ಗುಡಿಗೆ ಅವಳಾಗೆ ಬರ್ತಿದ್ಲು. ಹಾ ಹೌದಮ್ಮ. ಏನ್ ಹೇಳ್ತಿದ್ಯಾ ನೈನಿ? ನೀನ್ ದೇವಿಪುರಕ್ಕೆ ಹೋಗಿದ್ದೆ ಹೋದ್ವಾರ ಅಲ್ವಾ? ಅದು ಕೂಡ ಫಸ್ಟ್ ಟೈಮ್ ಅಲ್ವಾ? ಇಲ್ಲ ಇಲ್ಲ, ಇದ್ರಲ್ಲಿ ಏನೋ ಕಿರಿಕಿರಿ ಇದೆ. ಲೇ, ಇದ್ರಲ್ಲೇನ ಕಿಟಕಿ ಇದೆ, ಬಾಗ್ಲಿದೆ ಅಂತ ಮಾತಾಡ್ಬೇಡ್ವಾ? ಇವಳು ಮಾತಾಡ್ತಿರೋದ್ ನೋಡಿದ್ರೆ ಈ ಮಾಯಾವಿ ಹುಡುಗಿಗೂ ತಲೆ ಕೆಟ್ಟಿದೆ ಅಂತ ಅನಿಸ್ತಾ ಇದೆ. ಹಾಗನ್ಬೇಡವಲ್ಲವ. ವಿಶಾಲಾಕ್ಷಿ ಮಾತಲ್ಲಿ ಯಾವಾಗ್ಲೂ ಅರ್ಥ ಇರುತ್ತೆ. ಆ ಕ್ಷಣಕ್ಕೆ ನಿನ್ಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಏನೋ ಅಪ್ಪ, ನನ್ಗಂತೂ ಅರ್ಥ ಆಗ್ತಿಲ್ಲ. ಮೊದ್ಲು ಪ್ರಸಾದ ತಗೊಳ್ಳಿ. ನಂಗೋಸ್ಕರ ಪ್ರಸಾದ ತಗೊಂಡ್ಬಂದಿದ್ಯಮ್ಮ. ಇಲ್ಲಿ ಕೊಡು, ಎಲ್ರಿಗೂ ಹಂಚ್ತೀನಿ. ನನ್ಗೇನ್ ಬೇಡ. ಏನ್ ತಿಂದು ವಿಶಾಲಾಕ್ಷಿ ಆ ರೀತಿ ಮಾತಾಡ್ತಿದ್ದಾಳೋ ಏನು? ಆ ಪ್ರಸಾದ ಏನಾದ್ರೂ ನಾವು ತಿಂದ್ರೆ ನಮ್ ತಲೆನೋ ಕೆಟ್ಟು ಹೋಗುತ್ತೆ ಅಷ್ಟೇ. ಮಾಮ್, ಮಹಾಕಾಳಿ ತಗೊಂಡ್ಬಂದಿರೋ ಪ್ರಸಾದನ ಕಣ್ಣಿಗೆ ಹೊತ್ಕೊಂಡು ತಿನ್ನೋದ್ ಬಿಟ್ಟು ಕಣ್ ಕಳ್ಕೊಳ್ಳೋ ಹಾಗೆ ಯಾಕೆ ಮಾತಾಡ್ತೀರಾ? ಯಜಮಾನ್ರೆ, ನೀವ್ ತಗೊಳ್ಳಿ. ಹಾಸಿನಿ ಅಕ್ಕ, ಕೊಡು ನೈನಿ, ತಿಂದ್ರೆ ಅಟ್ಲೀಸ್ಟ್ ಸಮಾಧಾನ ಆಗುತ್ತೆ. ತಗೋ. ಹೌದಮ್ಮ, ಈಗಾಗಿರೋ ವಿಚಿತ್ರಕ್ಕೆ ನಮ್ಮೆಲ್ಲರ ತಲೆ ತಿರುಗ್ತಾ ಇದೆ ತಾಯಿ. ತಗೊಳ್ಳಿ. ನಾನು ಪ್ರಸಾದ ಆಮೇಲೆ ತಿಂತೀನಿ. ಆದ್ರೆ ನೀವು ಮಾತಾಡ್ಕೊಳ್ತಿರೋದನ್ನ ನೋಡಿದ್ರೆ ದೇವಿಪುರದ ಕಾಡಲ್ಲಿರೋ ಗುಡಿ ಹತ್ರ ಏನೋ ನಡೆದಿದೆ ಅನ್ಸುತ್ತೆ. ಹೌದು ಚಿಕ್ಕಪ್ಪ, ತುಂಬಾ ಬುದ್ಧಿವಂತಿಕೆ ಇರೋದ್ರಿಂದ ಹೀಗೆ ಯೋಚನೆ ಮಾಡ್ತಿದ್ದೀರಾ ನೀವು. ಏನ್ ನಡೆದಿರತ್ತೀರಿ? ನಮ್ಮ ಅಕ್ಕ ಅಲ್ಲಿಗೆ ಹೋಗೇ ಇಲ್ವಲ್ಲ? ನೈನಿ ದೇವಿಪುರಕ್ಕೆ ಬಂದ ತಕ್ಷಣ ನನಗೆ ಫೋನ್ ಮಾಡಿದ್ಲು. 10 ನಿಮಿಷದಲ್ಲೇ ಆಕ್ಸಿಡೆಂಟ್ ಆಯ್ತು. ನೈನಮ್ಮನ್ಗೆ ಅಪಘಾತ ಆಗಿದ್ದು ಈ ಅಮ್ಮನ್ಗಲ್ಲ ಅಲ್ವಾ? ಇದೇನ್ ವಿಶಾಲಾಕ್ಷಿ, ನೀನ್ ಇನ್ನೊಂದ್ ಶಾಕ್ ಕೊಟ್ಟೆ.